ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ಬ್ಯುಸಿ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಮಾರ್ನಿಂಗ್ 6:30ಗೆ ಎದ್ದಿದ್ದೀನಿ. ನೋಡಿ, ಹೊರಗಡೆ ಬಂದಿದ್ದೀನಿ. ಪೋರ್ಟಿಕೋ ಎಲ್ಲ ಕಸ ಹೊಡೆದು ಹೋಗ್ಬಿಡೋಣ ಅಂತ. ನೋಡಿ, ಇದು ಗುಲಾಬಿ ಗಿಡಗಳು ಹೊಸ್ದಾಗಿ ತರಿಸಿದ್ದೆ. ಅದನ್ನು ಇನ್ನೂ ಪಾಟಿಗೆ ಹಾಕಿಲ್ಲ, ಹಾಕಬೇಕು. ಹಾಗೆಯೇ ನಿಮಗೆ ತೋರಿಸ್ದೆ. ನೋಡಿ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ಪೋರ್ಟಿಕೋನೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಡ್ತೀನಿ. ನಂತರನೇ ನಾನು ಮುಂದಿನ ಕೆಲಸ ಮಾಡೋದು. ನೋಡಿ, ಇವಾಗ ನಾನು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಕೈ ಕಾಲು ತೊಳ್ಕೊಂಡು ಮತ್ತೆ ನಾನು ಇವಾಗ ಕಿಚನ್ಗೆ ಬಂದಿದ್ದೀನಿ. ಕಿಚನ್ಗೆ ಬಂದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ಬಿಸಿ ನೀರನ್ನ ಕುಡಿತೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಇದಂತೂ ಮಿಸ್ ಮಾಡೋದೇ ಇಲ್ಲ, ಅದೆಷ್ಟೇ ಲೇಟ್ ಆಗಿದ್ರೂ. ನೋಡಿ, ನಾನು ಒಂದು ಗ್ಲಾಸು ಬಿಸಿ ನೀರಿಗೆ ಆ್ಯಪಲ್ ಸೈಡರ್ ವಿನಿಗರ್ನ 1-2 ಸ್ಪೂನಷ್ಟು ಹಾಕ್ಕೊಂಡು ಕುಡಿತೀನಿ. ಇದಂತೂ ವೆಯ್ಟ್ ಲಾಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ನನಗೆ ಅಭ್ಯಾಸ ಆಗಿದೆ ಕುಡಿದು. ಇದು ಒಬ್ಬೊಬ್ರಿಗೆ ಆಗಲ್ಲ ಫ್ರೆಂಡ್ಸ್, ಇದು ಗ್ಯಾಸ್ಟ್ರಿಟಿಸ್ ಆಗಿಬಿಡುತ್ತೆ. ಬಟ್ ನನಗೆ ಅಭ್ಯಾಸ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಹಾಗೇ ಆ್ಯಪಲ್ ಸೈಡರ್ ವಿನಿಗರ್ ಹಾಕ್ಕೊಂಡು ಒಂದು ಗ್ಲಾಸು ನೀರನ್ನ ಕುಡಿದು ಇವಾಗ ರಾತ್ರಿನೇ ನಾನು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಅದನ್ನೆಲ್ಲ ನಾನು ಇವಾಗ ಜೋಡಿಸ್ಕೊಂಡು ಬಿಡ್ತೀನಿ. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಪಾತ್ರೆಗಳೆಲ್ಲ ಅಲ್ಲೇ ಇದ್ದರೆ ನನಗೆ ಅದು ಸಿಗಲ್ಲ. ಅದರಿಂದ ಎಲ್ಲನೂ ಆಯಾ ಜಾಗಕ್ಕೆ ನಾನು ಜೋಡಿಸ್ಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಗಡಿಬಿಡಿ ಆಗಲ್ಲ. ನೋಡಿ, ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಅಲ್ಲೇ ನನ್ನ ಮಗನಿಗೆ ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದಂಥ ಬಾದಾಮಿನ ಕೊಡ್ತಾಯಿದ್ದೀನಿ. ಅವನು ನೀರೇ ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿದು ಕೂತಿದ್ದ, ಬಾದಾಮಿನ ಬಿಡ್ಸಪ್ಪ ಅಂತ ಅವನಿಗೆ ಆ ಕಡೆ ಕೊಟ್ಟು ನಾನು ಇವಾಗ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇನ್ನೊಂದು ಸಲ ಸೆಲ್ಫು ಮತ್ತು ಗ್ಯಾಸ್ನೆಲ್ಲ ಒರೆಸ್ಕೋತಾ ಇದ್ದೀನಿ. ರಾತ್ರಿನೇ ಫುಲ್ ಡೀಪ್ ಕ್ಲೀನ್ ಮಾಡಿ ಮಲಗಿರ್ತೀನಿ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಎಲ್ಲ ಜಿರಳೆ ಅಥವಾ ಹಲ್ಲಿ ಏನಾದರೂ ಓಡಾಡಿರ್ತವೆ, ಪಿಕ್ಕಿಗಳೇನಾದರೂ ಹಾಕಿರುತ್ತೆ, ಏನಕ್ಕೆ ಬೇಕು ಅಂತ ನಾನು ಮತ್ತೆ ಇನ್ನೊಂದು ಸಲ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡ್ಕೋತೀನಿ. ನಂತರ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಫ್ರೆಂಡ್ಸ್ ಇಡ್ಲಿ ಮಾಡ್ಕೊಂಡಿದ್ದೆ. ನಾನು ನೆನ್ನೆನೇ ರುಬ್ಬಿಟ್ಟಿದ್ದೆ. ಇಡ್ಲಿ ಬ್ಯಾಟರೆಲ್ಲ ನೀಟಾಗಿ ಉದುಗ್ ಬಂದಿತ್ತು. ಇವತ್ತು ನನ್ನ ಮಗನಿಗೆ ಸ್ಕೂಲ್ ಫಸ್ಟ್ ಡೇ ಓಪನಿಂಗು, ಅದರಿಂದ ನನಗಂತೂ ಫುಲ್ ಖುಷಿನೇ ಅಂತ ಹೇಳ್ಬೋದು. 2 ಮಂತ್ಸಿಂದ ತುಂಬ ಸೋಂಬೇರಿತನ, ಲೇಟಾಗಿ ಹೇಳೋದು, ಲೇಟಾಗಿ ಮಲಗೋದು, ಎಷ್ಟೊತ್ತಿಗೋ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಅಯ್ಯೋ, ಮನೇಲೇ ಇರ್ತಾರಲ್ಲ, ನನ್ನ ಮಗ ಇರ್ತಾನಲ್ವ, ಟೈಮ್ ಏನಾಗುತ್ತೆ, ಲೇಟಾಗಿ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಸೋಂಬೇರಿ ಥರನೇ ಆಗಿದ್ದೆ ಅಂತ ಹೇಳ್ಬೋದು 2 ಮಂತ್ಸಿಂದ. ಬಟ್ ಇವತ್ತು ನನಗೊಂಥರ ಖುಷಿನೇ ಅನ್ನಿಸ್ತಾ ಇದೆ. ನನ್ನ ಮಗನಿಗೆ ಸ್ಕೂಲ್ ಇದ್ದರೆ ನಾನೊಂಥರ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಅನಿಸುತ್ತೆ ನನಗೆ. ನೋಡಿ, ಇವಾಗ ನಾನು ಉಳಿದಿರೋ ಬ್ಯಾಟರ್ನೆಲ್ಲ ಇನ್ನೊಂದು ಬಾಕ್ಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದನ್ನು ನೆಕ್ಸ್ಟು ಇನ್ನೊಂದು ದಿನ ಈರುಳ್ಳಿ ದೋಸೆ ಅಥವಾ ಪಡ್ಡು ಅದನ್ನೇನಾದರೂ ಮಾಡ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ನೋಡಿ, ನಾನು ಇವಾಗ ಇಲ್ಲಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನ ಮಾಡ್ಕೊಂಡಿದ್ದೆ. ನನ್ನ ಮಗ ಸಾಂಬಾರು ಮತ್ತು ಗೊಜ್ಜು ಏನು ಬೇಡ ಅಮ್ಮ, ಸ್ವೀಟ್ ಚಟ್ನಿನೇ ಮಾಡಿಬಿಡಿ ಅಂತ ಹೇಳ್ದೆ. ಅವನಿಗೆ ಸ್ವೀಟ್ ಚಟ್ನಿ ಅಂದರೆ ತುಂಬಾ ಇಷ್ಟ. ಇಡ್ಲಿಗಂತೂ ಅವನಿಗೆ ಸ್ವೀಟ್ ಚಟ್ನಿ ಇರಲೇಬೇಕು. ಖಾರ ಚಟ್ನಿ ಒಂದು ಮಾಡಿದ್ರೆ ಅವ್ನು ತಿನ್ನಲ್ಲ, ಅದಕ್ಕೆ ಎರಡನ್ನೂ ಮಾಡಿದ್ದೆ. ನೋಡಿ, ಇಡ್ಲಿನೂ ಬೆಂದಿದೆ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು. ಇವಾಗ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಟಿಫನ್ನ ಹಾಕ್ಕೊಟ್ಬಿಟ್ರೆ ಅವರಿಬ್ಬರು ಕೂತ್ಕೊಂಡಲ್ಲಿ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ತಿನ್ನಿಸ್ಕೊಂಡು ಅವರು ತಿಂತಾರೆ. ಇವಾಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಜಾಸ್ತಿ ರಿಸ್ಕ್ ಇಲ್ಲ. ನನ್ನ ಹಸ್ಬೆಂಡ್ ಅವನಿಗೆ ಸ್ನಾನ ಮಾಡಿಸ್ಕೊಟ್ಬಿಟ್ರೆ ಸಾಕು. ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಇಟ್ಟಿದ್ರೆ ಬಂದು ಹಾಕ್ಕೊಂಡು ಅವನೇ ರೆಡಿಯಾಗಿ ಬಂದು ಟಿಫನ್ ಮಾಡ್ಕೋತಾನೆ. ಮೊದಲಾಗಿದ್ರೆ ತುಂಬ ರಿಸ್ಕ್ ಇರೋದು, ಎಲ್ಲನೂ ನಾನೇ ಮಾಡಬೇಕಿತ್ತು. ನೋಡಿ, ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ನಾನು ಅಲ್ಲೇ ಎಲ್ಲನೂ ಇಟ್ಕೊಂಡಿದ್ಯಾ, ಎಲ್ಲ ರೆಡಿ ಇದೆಯಾ ಅಂತ ಅಲ್ಲೇ ಅವನಿಗೆ ಸ್ವಲ್ಪ ಮಾತಾಡಿಸ್ತಾ ಇದ್ದೀನಿ. ಅದಾದ ನಂತರ ಇವಾಗ ನಾನು ಅವನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡೋಣ ಅಂತ ಲಂಚ್ ಬ್ಯಾಗ್ಗೆ ಎಲ್ಲನೂ ಬಾಕ್ಸ್ಗೆಲ್ಲ ತುಂಬ್ತಾ ಇದ್ದೀನಿ. ಚಟ್ನಿ ಮತ್ತು ಇಡ್ಲಿ ಎಲ್ಲನೂ ಮತ್ತು ಬಿಸಿ ನೀರನ್ನೆಲ್ಲ ಕಾಯಿಸಿ ಫ್ಲಾಸ್ಕಿಗೆಲ್ಲ ತುಂಬಿ ಒಂದು ಲಂಚ್ ಬ್ಯಾಗ್ ಅವನಿಗೆ ಪ್ಯಾಕ್ ಮಾಡಿಟ್ಬಿಟ್ರೆ ಒಂದು ಅರ್ಧ ಕೆಲಸ ನನಗೆ ಮುಗ್ದಂಗೆ. ಆಮೇಲೆ ಅವನು ಸ್ಕೂಲಿಗೆ ಹೋದ್ಮೇಲೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ. ಇವಾಗ ನೋಡಿ, ಬಿಸಿ ನೀರನ್ನೆಲ್ಲ ನಾನು ತುಂಬಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ಅವನ ಸ್ಕೂಲ್ನಲ್ಲಿ ಸ್ನ್ಯಾಕ್ಸಿಗೆ ವೆಜಿಟಬಲ್ಸ್ ಮತ್ತು ಫ್ರೂಟ್ಸ್ ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಜಂಕ್ ಫುಡ್ ಆಗಲಿ ಆಯಿಲಿ ಫುಡ್ ಆಗಲಿ ಅಲವ್ ಇಲ್ಲ ಫ್ರೆಂಡ್ಸ್. ಇಲ್ಲ ವೆಜಿಟಬಲ್ಸ್ ಹಾಕಬೇಕು, ಇಲ್ಲ ಫ್ರೂಟ್ಸ್ ಹಾಕಬೇಕು. ಅದರಿಂದ ನಾನು ಇವತ್ತು ಆ್ಯಪಲ್ಲೇ ಹಾಕಿ ಅಮ್ಮ ಅಂತ ಹೇಳ್ದೆ, ಅದಕ್ಕೆ ಫ್ರೂಟ್ಸ್ನೇ ಹಾಕ್ತಾಯಿದ್ದೀನಿ. ಇನ್ನು ಬೇರೆ ಆಪ್ಷನ್ ಇಲ್ಲ. ಬಿಸ್ಕೆಟ್ಸ್ ಆಗಲಿ ಇನ್ನು ಯಾವುದೇ ರೀತಿಯಾದ ಈ ಥರ ಬೇರೆ ಬೇಕ್ರಿ ಐಟಮ್ಸ್ಗಳಾಗಲಿ ಯಾವುದೂ ಅಲವ್ ಇಲ್ಲ ಅವ್ರ ಸ್ಕೂಲಲ್ಲಿ. ಆದ್ದರಿಂದ ನಾನು ನೋಡಿ ಇವಾಗ ಎಲ್ಲನೂ ಪ್ಯಾಕ್ ಮಾಡಿ ಒಂದು ಲಂಚ್ ಬ್ಯಾಗ್ ಅಂತೂ ಕಂಪ್ಲೀಟಾಗಿ
ಫಿಲ್ ಆಯಿತು. ಇವಾಗ ನನಗೊಂಥರ ನೆಮ್ಮದಿ. ನನ್ನ ಮಗಂದು ಟಿಫನ್ ಆಯಿತು, ಅವ್ನು ಬಂದು ಎಲ್ಲ ಕೈಗೆ ತೊಳ್ಕೊಂಡು ನೀಟಾಗಿ ಅವನು ಪಾಡ್ಗವನು ಹೋಗ್ತಾ ಇದ್ದಾನೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಒಂದು 15 ಮಿನಿಟ್ಸ್ ಬೇಗನೆ ಬನ್ನಿ ಅಂತ ಹೇಳಿದರು ಫ್ರೆಂಡ್ಸ್. ನೋಡಿ ಇಲ್ಲಿ 8:10 ಆಗಿದೆ. ಅವನು ರೆಡಿಯಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಹೊರಟ. ನಂತರ ಕೆಳಗಡೆ ಹೋಗ್ತಿದ್ದಂಗೆ ಮೆಸೇಜ್ ಬಂತಂತೆ ನನ್ನ ಹಸ್ಬೆಂಡ್ ಮೊಬೈಲ್ಗೆ ಕಲರ್ ಡ್ರೆಸ್ ಅಂತ. ಮತ್ತೆ ಅವನು ಹೊರಗಡೆ ಬಂದು ಮತ್ತೆ ಕಲರ್ ಡ್ರೆಸ್ ಹಾಕ್ಕೊಂಡು 8:15ಗೆ ಮತ್ತೆ ಹೊರಟ. ಮಾರ್ನಿಂಗ್ ಇವತ್ತು ಫಸ್ಟ್ ಡೇ ಇರೋದ್ರಿಂದ ವೆಲ್ಕಮ್ ಇರುತ್ತೆ, ಒಂದು 15 ಮಿನಿಟ್ಸ್ ಬೇಗನೆ ಬನ್ನಿ ಅಂತ ಹೇಳಿದರು. ಅದರಿಂದ ಇವತ್ತು ಬೇಗನೆ ಹೊರಟ. ಅವನ್ನ ಆ ಕಡೆ ಕಳಿಸಿ ನಾನು ಮತ್ತೆ ಇಲ್ಲಿ ಕಿಚನ್ಗೆ ಬಂದು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಆಲ್ರೆಡಿ ಆ ಹಾಲಿತ್ತು, ಅದನ್ನು ನನ್ನ ಮಗ ಕುಡಿದು ಹೋದ. ರಾತ್ರಿ ಹಾಲು ಫ್ರಿಜ್ಜಲ್ಲಿ ಇಟ್ಟಿದೆ, ಅದನ್ನು ಕಾಯಿಸಿ ಅವ್ನಿಗೆ ಹಾರ್ಲಿಕ್ಸ್ ಹಾಕಿ ಕೊಟ್ಟೆ, ಅವ್ನು ಕುಡಿದು ಹೋದ. ಇವಾಗ ಈ ಹಾಲನ್ನು ಕಾಯಿಸಿ ನಾನು ಕಿಚನ್ನ ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋ ಅಷ್ಟರೊಳಗಡೆ 11:30 ಆಗೋಯ್ತು ಫ್ರೆಂಡ್ಸ್. ಇವಾಗ ನೋಡಿ ಸ್ನಾನ ಎಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿ ನೀಟಾಗಿ ಎಲ್ಲ ಆರಾಮಾಗಿ 11:15ಗೆ ಕೆಲಸ ಮುಗಿಸ್ದೆ. ನಂತರ ನನ್ನ ಮಗ 3:30ಗೆ ಮನೆಗೆ ಬಂದೇ ಬಿಟ್ಟ ನೋಡಿ, ಸ್ಕೂಲ್ ಮುಗಿಸ್ಕೊಂಡು. ಇದು ಅವರ ಸ್ಕೂಲ್ನಲ್ಲಿ ಇವತ್ತು ವೆಲ್ಕಮ್ ಡೇ ಇದ್ದಿದ್ದರಿಂದ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ನೋಡಿ. ಅದ್ರದ್ದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ವೆಲ್ಕಮ್ ಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.